ಸೊ ನಮಸ್ಕಾರ ಎಲ್ರಿಗೂ. ಸೊ ಬ್ಯಾಂಕ್ ಆಫ್ ಬರೋಡಾದಲ್ಲಿ LBO ಅಂದರೆ ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ಅದರ ಡೀಟೇಲ್ಸ್ನ ಇದರಲ್ಲಿ ನೋಡ್ತಾ ಹೋಗೋಣ. ಸೊ ಇವಾಗ 1ನೇ ತಾರೀಕು ಜುಲೈಯಿಂದನೇ ಸ್ಟಾರ್ಟ್ ಆಗಿದೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡೋದು. ಸೊ ಕೊನೆಯ ದಿನಾಂಕ ಯಾವಾಗ ಅಂದರೆ 24ನೇ ತಾರೀಕು, ಜುಲೈ ತಿಂಗಳು 24ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಆನ್ಲೈನ್ ಅಪ್ಲೈ ಮಾಡೋದಕ್ಕೆ. ಸೊ ಬ್ಯಾಂಕ್ ಆಫ್ ಬರೋಡಾ ಲೋಕಲ್ ಬ್ಯಾಂಕ್ ಆಫೀಸರ್. ಸೊ ಇದರಲ್ಲಿ ನಿಮಗೆ ಮಿನಿಮಮ್ 21 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 30 ವರ್ಷ ಆಗಿರಬೇಕು. ಸೊ ಟೋಟಲಾಗಿ ದೇಶಾದ್ಯಂತ 2500 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದೇ ಥರ ನಿಮಗೆ ಯಾವುದೇ ಡಿಗ್ರಿ ಆದ್ರೂ ಕೂಡ ಅಪ್ಲೈ ಮಾಡ್ಬೋದು. ಆದರೆ ಇಲ್ಲಿ ಮಿನಿಮಮ್ 1 ಇಯರ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ರೀಜನಲ್ ರೂರಲ್ ಬ್ಯಾಂಕ್ ಅಥವಾ ಕಮರ್ಷಿಯಲ್ ಶೆಡ್ಯೂಲ್ಡ್ ಬ್ಯಾಂಕ್, ಇದರಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ಅಥವಾ ರೀಜನಲ್ ರೂರಲ್ ಬ್ಯಾಂಕಲ್ಲಿ ಅಥವಾ RBI ಅಂಡರ್ ಬರ್ತಿರಬೇಕು. ಆ ಬ್ಯಾಂಕ್ಸ್ ಅಲ್ಲಿ ಮಾತ್ರ, ಗೌರ್ಮೆಂಟ್ ಬ್ಯಾಂಕಲ್ಲಿ ಮಾತ್ರ ನೀವು ಆ್ಯಸ್ ಎನ್ ಆಫೀಸರ್ ಮಿನಿಮಮ್ 1 ವರ್ಷ ವರ್ಕ್ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಇರಬೇಕು ಇದಕ್ಕೆ ಅಪ್ಲೈ ಮಾಡಬೇಕಂದ್ರೆ. ಸೊ ಅದೇ ಥರ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಕೂಡ ಇರುತ್ತೆ. ಸೊ ಯಾವ ಸ್ಟೇಟಿಂದ ಅಪ್ಲೈ ಮಾಡ್ತಿದ್ದೀರಾ ಸೊ ಆ ಸ್ಟೇಟ್ನ ನಿಮಗೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಇರಬೇಕು. ಇವಾಗ ಕರ್ನಾಟಕದಿಂದ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಕನ್ನಡ ಬರ್ತಿರಬೇಕು. ಸೊ ನೆಕ್ಸ್ಟ್ ಇದರಲ್ಲಿ ನೋಡೋದೇನೆಂದರೆ ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ಕರ್ನಾಟಕದಲ್ಲಿ ಟೋಟಲ್ ಆಗಿ 450 ವೇಕೆನ್ಸೀಸ್ ಇದೆ. ಸೊ ದೇಶಾದ್ಯಂತ 2500 ಹುದ್ದೆ, ಆದರೆ ಕರ್ನಾಟಕದಲ್ಲಿ 450 ವೇಕೆನ್ಸೀಸ್ ಇದೆ. ಸೊ ಅದೇ ಥರ ಏಜ್ ರಿಲ್ಯಾಕ್ಸೇಷನ್ ಏನಂದರೆ SC/ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ ಮತ್ತು OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಸೊ ಕ್ವಾಲಿಫಿಕೇಷನ್ ಎನಿ ಡಿಗ್ರಿ ಮತ್ತು OBC ಕ್ಯಾಂಡಿಡೇಟ್ಸ್, ಜನರಲ್ ಕ್ಯಾಂಡಿಡೇಟ್ಸ್, EWS ಕ್ಯಾಂಡಿಡೇಟ್ಸ್ಗೆ 850 ಅಪ್ಲಿಕೇಶನ್ ಫೀಸ್ ಇರುತ್ತೆ. ವುಮೆನ್ ಕ್ಯಾಂಡಿಡೇಟ್ಸ್ಗೆ ಮತ್ತು SC/ST ಕ್ಯಾಂಡಿಡೇಟ್ಸ್ಗೆ 175 ಇರುತ್ತೆ ಅಪ್ಲಿಕೇಶನ್ ಫೀಸ್. ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡೋದಿರುತ್ತೆ ನೀವು. ಅದೇ ಥರ ನಿಮಗೆ ಇಲ್ಲಿ ಸ್ಯಾಲ್ರಿ ಬಂದುಬಿಟ್ಟು ಪೇ ಸ್ಕೇಲ್ 48,500ದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದು ಇನ್ಕ್ರೀಸ್ ಆಗ್ತಾ 85,920ವರೆಗೂ ಅಂತ ಅವರು ಇಲ್ಲಿ ತಿಳಿಸಿದ್ದಾರೆ. ಸೊ ಅದೇ ಥರ ನೀವು ಏನಾದರೂ ಸೆಲೆಕ್ಟ್ ಆಗ್ತಂದರೆ 12 ವರ್ಷಗಳ ಕಾಲ ಯಾವ ಸ್ಟೇಟಿಂದ ಅಪ್ಲೈ ಮಾಡಿರ್ತೀರ ಸೊ ಅಲ್ಲಿ ನಿಮಗೆ ಅದೇ ಸ್ಟೇಟಲ್ಲಿನೇ ನಿಮಗೆ ವರ್ಕ್ ಇರುತ್ತೆ. ಸೊ ತದನಂತರ 12 ವರ್ಷದ ನಂತರ ನಿಮಗೆ ಬೇರೆ ಕಡೆಯೂ ಕೂಡ ಪೋಸ್ಟಿಂಗ್ ಮಾಡ್ತಾರೆ ಅಂತ ಇದರಲ್ಲಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ PDF-ನಲ್ಲಿ. ಮತ್ತು ಪ್ರೊಬೇಷನರಿ ಪೀರಿಯಡ್ ನಿಮಗೆ 1 ಇಯರ್ ಇರುತ್ತೆ, 12 ತಿಂಗಳಿರುತ್ತೆ. ಅದೇ ಥರ ಸರ್ವಿಸ್ ಬಾಂಡ್ ಕೂಡ ಇರುತ್ತೆ. ನೀವೇನಾದರೂ ಸೆಲೆಕ್ಟ್ ಆಗಿಬಿಟ್ಟು ಇನ್ ಬಿಟ್ವೀನ್ ಏನಾದ್ರೂ ಜಾಬ್ ನೀವಾಗಿನೇ ರಿಸೈನ್ ಮಾಡಿದರೆ ನೀವು 5 ಲಕ್ಷ ಕಟ್ಟಬೇಕಾಗತ್ತೆ ಬ್ಯಾಂಕ್ಗೆ, ಪ್ಲಸ್ ಮತ್ತು ಚಾರ್ಜಸ್ ಇರುತ್ತೆ. ಸೊ 3 ಇಯರ್ಸ್ ಮಿನಿಮಮ್ ಸರ್ವಿಸ್ ಬಾಂಡ್ ಎಷ್ಟು ಅಂದರೆ ಮಿನಿಮಮ್ 3 ಇಯರ್ಸ್ ಇರುತ್ತೆ. ಸೊ 3 ಇಯರ್ಸ್ ನೀವು ಕಂಪಲ್ಸರಿಯಾಗಿ ವರ್ಕ್ ಮಾಡಲೇಬೇಕು. ಅದರ 3 ಇಯರ್ಸ್ಗಿಂತ ಮುಂಚೆ ಬಿಟ್ಟರೆ ನೀವು 5 ಲಕ್ಷ ಕಟ್ಟಬೇಕು ಅಂತಲೂ ಕೂಡ ಇದರಲ್ಲಿ ತಿಳಿಸಿದ್ದಾರೆ. ಸೊ ಮಾಹಿತಿ ಏನಾದರೂ ಇಷ್ಟ ಆದರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದೇ ಥರ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನಾದರೂ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾದಲ್ಲಿ ಮ್ಯಾಕ್ಸಿಮಮ್ ವಿಡಿಯೋನ ಶೇರ್ ಮಾಡಿ. ಮತ್ತು ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲೈಕನನ್ನು ಪ್ರೆಸ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗಳು ಕೂಡ ಸಿಗುತ್ತೆ. ಸೊ ಅದಕ್ಕೋಸ್ಕರ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ನಿಮಗೆ ಪ್ಲೇಲಿಸ್ಟಲ್ಲಿ SBI PO, IBPS ಎಕ್ಸಾಮ್ಸ್ ಸಿಲೆಬಸ್ ಆಗಿರ್ಬೋದು, ಎಕ್ಸಾಮ್ ಪ್ಯಾಟರ್ನ್, ಹೌ ಟು ಪ್ರಿಪೇರ್ ಫಾರ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅನ್ನೋ ವಿಡಿಯೋ ಕೂಡ ಇದೆ. ಸೊ ಇನ್ನೊರ್ಗೂ ಯಾರು ಕೂಡ ಆ ವಿಡಿಯೋಸ್ಗಳನ್ನು ನೋಡಿಲ್ಲ ಸೊ ಸಂಪೂರ್ಣವಾಗಿ ಪ್ಲೇಲಿಸ್ಟಲ್ಲಿರುವಂಥ ಆ ವಿಡಿಯೋಸ್ಗಳನ್ನು ಕೂಡ ನೋಡಿ. ಸೊ ಅದೇ ಥರ ಇದರಲ್ಲಿ ನಿಮಗೆ ಆನ್ಲೈನ್ ಟೆಸ್ಟ್ ಇರುತ್ತೆ, GD ಅಂದರೆ ಗ್ರೂಪ್ ಡಿಸ್ಕಷನ್ ಇರುತ್ತೆ, ತದನಂತರ ಇಂಟರ್ವ್ಯೂ ಕೂಡ ಇರುತ್ತೆ. ಸೊ ಆನ್ಲೈನ್ ಟೆಸ್ಟಲ್ಲಿ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಬ್ಯಾಂಕಿಂಗ್ ಅವೇರ್ನೆಸ್, ಜನರಲ್ ಅವೇರ್ನೆಸ್, ಅದೇ ಥರ ರೀಸನಿಂಗ್ ಆ್ಯಂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ. ಸೊ ಆನ್ಲೈನ್ ಟೆಸ್ಟ್ ಇರುತ್ತೆ. ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್ 30 ಕ್ವಶನ್ಸ್ 30 ಮಾರ್ಕ್ಸ್, ಡ್ಯೂರೇಷನ್ 30 ನಿಮಿಷ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿನೇ. ಅದೇ ಥರ ನಿಮಗೆ ಬ್ಯಾಂಕಿಂಗ್ ಅವೇರ್ನೆಸ್ 30 ಕ್ವಶನ್ಸ್ 30 ಕ್ವಶನ್ಸ್ 30 ಮಾರ್ಕ್ಸ್. ಸೊ ಇದರಲ್ಲಿನೂ ಕೂಡ 30 ಮಿನಿಟ್ಸ್ ಬೈಲಿಂಗ್ವಲ್ ಇರುತ್ತೆ. ಅದೇ ಥರ ನಿಮಗೆ ನೆಕ್ಸ್ಟ್ ಬ್ಯಾಂಕಿಂಗ್ ಅವೇರ್ನೆಸ್ ಕೂಡ 30 ಕ್ವಶನ್ಸ್ 30 ಮಾರ್ಕ್ಸ್ 30 ನಿಮಿಷಗಳ ಕಾಲಾವಕಾಶ. ರೀಸನಿಂಗ್ ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 2 ಕೂಡಿ ಒಂದು ಪೇಪರೇ ಇರುತ್ತೆ ಇದರಲ್ಲಿ. ಇದನ್ನು ಕೂಡ 30 ಕ್ವಶನ್ಸ್ 30 ಮಾರ್ಕ್ಸ್ 30 ನಿಮಿಷ. ಸೊ ಟೋಟಲಾಗಿ 120 ಕ್ವಶನ್ಸ್ 120 ಮಾರ್ಕ್ಸ್ 120 ನಿಮಿಷ ಅಂದರೆ 2 hours ಎಕ್ಸಾಮ್ಸ್ ಇರುತ್ತೆ. ಸೊ ಅದೇ ಥರ 0.25 ನೆಗೆಟಿವ್ ಮಾರ್ಕಿಂಗ್ ಕೂಡ ನಿಮ್ಗೆ ಇದರಲ್ಲಿರುತ್ತೆ. ಸೊ ಕರ್ನಾಟಕದಿಂದ ಅಪ್ಲೈ ಮಾಡೋರಿಗೆ ಹುಬ್ಳಿ, ಧಾರವಾಡ, ಅದೇ ಥರ ಮಂಗಳೂರು, ಶಿವಮೊಗ್ಗ, ಸೊ ಇಲ್ಲೆಲ್ಲ ಎಕ್ಸಾಮ್ ಸೆಂಟ್ರ್ ಕೂಡ ಇದೆ. ಸೊ ನೀವು ಯಾವ ಸ್ಟೇಟಿಂದ ಅಪ್ಲೈ ಮಾಡ್ತೀರಾ ಸೊ ಅಲ್ಲಿ ಆ ಸ್ಟೇಟಿಂದ ನೀವು ಎಕ್ಸಾಮ್ ಸೆಂಟ್ರನ್ನ ಚಾಯ್ಸ್ ಮಾಡ್ಕೋಬೋದು. ಸೊ ಈ ಮಾಹಿತಿ ಏನಾದರೂ ಉಪಯುಕ್ತವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ ಮತ್ತು ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಏನೇ ಡೌಟ್ಸ್ ಇದ್ರೂ ಕೂಡ. ಸೊ ಇಷ್ಟೊತ್ತು ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.